ಯಾವುದೇ ಮಗು ಹುಟ್ಟಿದಾಗ ಮೊದಲಿಗೆ ಅದರ ಕುಂಡಲಿನ ಬರೆಸ್ತಾರೆ, ಜನ್ಮ ಕುಂಡಲಿ. ಅದನ್ನ ಬರೆಯೋದು ಯಾರಾದ್ರೂ ಒಬ್ರು ಪಂಡಿತರು, ನಮ್ಮೆಲ್ಲರದು ಮಾಡಿದ್ದಾರೆ. ಆದ್ರೆ ಇವತ್ತಿನ ಜನರೇಷನ್ ಜನ್ಮ ಕುಂಡಲಿಲಲ್ಲ, ಕರಿಯರ್ನ ಕುಂಡಲಿ ನಂಬ್ತಾರೆ. ಅದನ್ನ ಯಾವ ಪಂಡಿತರು ಮಾಡೋದಿಲ್ಲ, ಅದನ್ನ ಮಾಡೋದು ನಮ್ಮ ಮುಂದಿನ ಐಡಿಯಾ ಬಾಸ್. ಹಾಗಾದ್ರೆ ಕರೆದೇ ಬಿಡೋಣ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮುಂದಿನ ಐಡಿಯಾ ಬಾಸ್. ಬಂದಿದ್ದಾರೆ ಮಾಯಾನಗರಿ ಮುಂಬೈಯಿಂದ ಆಶೀಶ್ ಮತ್ತು ಆಕಾಶ್ ಸರ್ದೇಸಾಯಿ. ಹಲೋ ಟೈಟನ್ಸ್, ನಾನು ಆಶೀಶ್ ಸರ್ದೇಸಾಯಿ, ಫೌಂಡರ್ ವಿಯೋಸ, ಮತ್ತು ಇವರು ನನ್ನ ಕೋ-ಫೌಂಡರ್ ಆಕಾಶ್. ಇವತ್ತು ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ನಿಮ್ಗೊಂದು ಡಾಕ್ಯುಮೆಂಟ್ನ ತೋರ್ಸೋಕೆ ಇಷ್ಟಪಡ್ತೀನಿ. ಅದು ಪ್ರತಿ ಸ್ಟೂಡೆಂಟ್ನ ಕರಿಯರ್ನ ಮೊದಲನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಇದು 10th ಗ್ರೇಡ್ನ ಮಾರ್ಕ್ ಶೀಟ್. ಈ ಡಾಕ್ಯುಮೆಂಟ್ ಸ್ಟೂಡೆಂಟ್ಸ್ನ ಭವಿಷ್ಯವನ್ನು ಡಿಸೈಡ್ ಮಾಡುತ್ತೆ, ಅವ್ರನ್ನ ಪ್ರೋತ್ಸಾಹ ಮಾಡುತ್ತೆ, ಯಾವ ಟೈಪ್ನ ಕರಿಯರ್ ಚಾಯ್ಸಸ್ನ ಅವ್ರು ಮಾಡಬೇಕು ಅಂತ. ಈ ಸ್ಟೂಡೆಂಟು 10th ಗ್ರೇಡ್ನಲ್ಲಿ ಒಳ್ಳೆ ಮಾರ್ಕ್ಸ್ನ ಪಡೆದಿದ್ದಾನೆ. ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ. ನಿಮ್ಗೇನನ್ಸುತ್ತೆ? ಇವನ ಪೇರೆಂಟ್ಸು, ಇವನ ಟೀಚರ್ಸು, ಇವನ ಫ್ರೆಂಡ್ಸು ಇವನನ್ನ ಯಾವ ಸ್ಟ್ರೀಮ್ ತಗೊಳ್ಳೋದಕ್ಕೆ ಅಡ್ವೈಸ್ ಮಾಡಿರ್ಬೋದು? ಎಂಜಿನಿಯರಿಂಗ್, ಸೈನ್ಸ್. ದಟ್ಸ್ ವೈ ಈ ಸ್ಟೂಡೆಂಟ್ ಕೂಡ ಅದನ್ನೇ ಮಾಡಿದ್ದಾರೆ. ಸೈನ್ಸ್ ಮಾಡಿದ್ರು, ಅದಾದ್ಮೇಲೆ 11th 12th ಒಳ್ಳೆ ಸ್ಕೋರ್ ಮಾಡಿ ಪಾಸ್ ಆದ್ರು. ಅದಾದ್ಮೇಲೆ ಎಲ್ಲರ ಮಾತನ್ನ ಕೇಳಿ ಎಂಜಿನಿಯರಿಂಗ್ ಮಾಡಿದ್ರು. ಆದ್ರೆ 2 ವರ್ಷ ಸ್ಟ್ರಗಲ್ ಮಾಡಿದ್ಮೇಲೆ ಇವ್ರಿಗೆ ಇಂಜಿನಿಯರಿಂಗ್ ಅಲ್ಲಿ ಮನಸ್ಸು ಹೊರಟೋಯ್ತು. ನಂತರ ಅವರು ಡ್ರಾಪ್ ಮಾಡಿದ್ರು. ಟೈಟನ್ಸ್, ಈ 10th ಗ್ರೇಡ್ನ ಮಾರ್ಕ್ ಶೀಟ್ ನನ್ನದು. ಐ ವಾಸ್ ಫಾರ್ಚುನೇಟ್. ನನ್ನ ಕುಟುಂಬದವರು ನಾನು ಇಂಜಿನಿಯರಿಂಗ್ನ ಡ್ರಾಪ್ ಮಾಡೋ ಡಿಸಿಷನ್ನ ಸಪೋರ್ಟ್ ಮಾಡಿದ್ರು. ನಂತರ ನಾನು ಎಕನಾಮಿಕ್ಸಲ್ಲಿ ಓದಿದೆ, ಮತ್ತು ಅಲ್ಲಿಂದಾನೇ ನನ್ನ ಸಕ್ಸಸ್ಫುಲ್ ಕರಿಯರು ಶುರುವಾಯಿತು. ನಾನು ನನ್ನ ಪ್ರೊಫೆಷನಲ್ ಕರಿಯರ್ನಲ್ಲಿ 25 ವರ್ಷದಲ್ಲಿ ಒಂದಂತೂ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು, ನನಗೇನಾದ್ರೂ ಸರಿಯಾದ ಸಮಯದಲ್ಲಿ ಸರಿಯಾದ ಗೈಡೆನ್ಸ್ ಸಿಕ್ಕಿದ್ದಿದ್ರೆ ಆಗ ನಾನು ನನ್ನ ಕರಿಯರ್ನ 3 ವರ್ಷನ ಉಳಿಸ್ತಾ ಇದ್ದೆ. ಟೈಟನ್ಸ್, ಈ ಇಂಟರ್ನೆಟ್ನ ಯುಗದಲ್ಲಿ ಇನ್ಫಾರ್ಮೇಶನ್ ಅಂತೂ ತುಂಬಾ ಇದೆ, ಆದ್ರೆ ಕಮ್ಮಿ ಇರೋದು ರೈಟ್ ಗೈಡೆನ್ಸ್ ಬಗ್ಗೆ ಅಂಡ್ ಒಂದು ಒಳ್ಳೆ ಸೊಲ್ಯೂಷನ್ ಬಗ್ಗೆ. ಅದು ಸ್ಟೂಡೆಂಟ್ಸ್ಗೆ ತಮ್ಮ ಅರ್ಹತೆ ಕಂಡುಕೊಳ್ಳಲು ಸಹಾಯ ಮಾಡಬೇಕು ಅಂಡ್ ಅವ್ರನ್ನ ಜಾಬ್ ರೆಡಿ ಕೂಡ ಮಾಡಬೇಕು. ಅದಕ್ಕೆ ನಾವು ತಗೊಂಡು ಬಂದಿದ್ದೀವಿ ವಿಯೋಸ, ಯಾವುದು ಭಾರತದ ಮೊಟ್ಟ ಮೊದಲನೆಯ AI ಪವರ್ಡ್ ಸ್ಕಿಲ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಆಗಿದೆ. ಯಾವುದು ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಇಂದ ಜಾಬ್ ವರ್ಗೆ ರೆಡಿ ಮಾಡುತ್ತೆ. ಟೈಟನ್ಸ್, ವಿಯೋಸನ ಮಿಷನ್ ಸಿಂಪಲ್ ಆಗಿದೆ. ಸ್ಟೂಡೆಂಟ್ಸ್ನ ಜಾಬ್ ರೆಡಿ ಮಾಡೋದು ಅಂಡ್ ಅವ್ರನ್ನ ಸಕ್ಸಸ್ಫುಲ್ ಕರಿಯರ್ ಪ್ರೊಫೆಷನಲ್ ಆಗಿ ಮಾಡೋದು. ಮತ್ತೆ ನಾವು ಇಂಥ ಭಾರತವನ್ನ ರಚನೆ ಮಾಡಬೇಕು ಅಂತಿದ್ದೀವಿ, ಎಲ್ಲಿ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಊರಲ್ಲಿ ಪ್ರತಿ ಸ್ಟೂಡೆಂಟ್ಗೆ ಟೆಕ್ನಾಲಜಿ ಮಾಧ್ಯಮದಿಂದ ಸರಿಯಾದ ಕರಿಯರ್ ಗೈಡೆನ್ಸ್ ಸಿಗ್ಲಿ, ಮತ್ತೆ ಅವರು ತಮ್ಮ ಜಾಬ್ ರೋಲ್ಸ್ಗಳಿಗೆ ತಮ್ಮನ್ನ ತಾವು ಪ್ರೊಫೆಷನಲಿ ರೆಡಿ ಮಾಡ್ಕೊಳ್ಳಕ್ಕೆ. ಸೊ ಟೈಟನ್ಸ್, ಆರ್ ಯು ರೆಡಿ ಫಾರ್ ಅ ರೆವಲ್ಯೂಷನ್? ಎಸ್. ಥ್ಯಾಂಕ್ ಯು ಸೋ ಮಚ್. ಆಶೀಶ್ ಅವರೇ, ಎಲ್ಲದಕ್ಕೂ ಮುಂಚೆ ನಾನೊಂದು ಕೇಳಬೇಕು, ನೀವಿಬ್ರು ಒಬ್ರಿಗೊಬ್ರು ಹೇಗೆ ಪರಿಚಯ? ಸರ್, ಇದೊಂದು ದೊಡ್ಡ ಕತೆ ಅನ್ಬೋದು. ಇವತ್ತಿಂದ ಒಂದು 27 ವರ್ಷದ ಹಿಂದೆ ಬರೋಡಾದ ಹಾಸ್ಪಿಟಲ್ನಲ್ಲಿ ಯಾವಾಗ ನನಗೆ ಡಾಕ್ಟರ್ಸ್ ಇವನನ್ನ ನನ್ನ ಕೈ ಕೊಟ್ಟಿದ್ರು, ಆಗ ಹೇಳಿದ್ರು ನಿಮ್ಗೆ ಗಂಡು ಮಗು ಆಗಿದೆ ಅಂತ. ಹಿ ಈಸ್ ಮೈ ಸನ್. ಆಕ್ಚುಲಿ ಡಾಕ್ಟರ್ ನಿಮಗೆ ಏನ್ ಹೇಳ್ಬೇಕಿತ್ತು ಅಂತಂದ್ರೆ ನಿಮಗೆ ಫ್ಯೂಚರ್ ಪಾರ್ಟ್ನರ್ ಆಗಿದ್ದಾರೆ ಅಂತ. ಕೋ-ಫೌಂಡರ್ ಸಿಗ್ತಾ ಇದ್ದಾರೆ ಅಂತ. ಮತ್ತೆ ನಿಮ್ಗೆ ಈ ವಿಯೋಸದ ಐಡಿಯಾ ಎಲ್ಲಿಂದ ಬಂತು? ನಾನು ನನ್ನ ಪ್ರೊಫೆಷನಲ್ ಕರಿಯರ್ನಲ್ಲಿ ಐ ಹ್ಯಾಡ್ ದಟ್ ಅಪರ್ಚುನಿಟಿ ಟು ಎಸ್ಟಾಬ್ಲಿಷ್ ಟಾಟಾ AI ಲೈಫ್ ಇನ್ ಇಂಡಿಯಾ ಅಂಡ್ ಎಡೆಲ್ವೈಸ್ ಟೋಕಿಯೋ ಲೈಫ್. ಎಲ್ಲ ಪ್ರೊಫೆಷನಲ್ ಗೇಮಲ್ಲಿ ನಾನು ಯಾವಾಗಿದ್ದೆ, ಆಗ ನಾವು ತುಂಬಾ ಸ್ಕೂಲ್ಸು ಮತ್ತೆ ತುಂಬಾ ಕಾಲೇಜ್ನಲ್ಲಿ ಹೋಗಿ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಬೇಕಿತ್ತು. ಆಗೊಬ್ರು ತಾಯಿ ಬಂದು ಸೆಮಿನಾರ್ ನಂತರ ನನ್ನನ್ನು ಕೇಳಿದ್ರು, ನಾನು ನನ್ನ ಮಗನಿಗೋಸ್ಕರ ಇಂಜಿನಿಯರಿಂಗ್ ನಲ್ಲಿ ಅಡ್ಮಿಷನ್ ತಗೊಂಡಿದ್ದೀನಿ, ನಿಮ್ಗೇನ್ ಅನ್ಸುತ್ತೆ, ನಾನು ಸರಿ ಮಾಡಿದ್ನಾ ಅಂತ. ದಟ್ ವಾಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್ ಇನ್ ಮೈ ಮೈಂಡ್. ಐ ಥಿಂಕ್ ಸರ್ ಅದು ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಮತ್ತೆ ಅಲ್ಲಿಂದಾನೇ ನಾನು ಡಿಸೈಡ್ ಮಾಡಿದೆ, ನಾವೇನಾದ್ರೂ ಕರಿಯರ್ ಚಾಯ್ಸಸ್ ಮಾಡಬೇಕು ಅಂದ್ರೆ ಆಗ ಯಾವ್ದಾದ್ರು ಒಂದು ಲಾಜಿಕಲ್ ವೇನಲ್ಲಿ ಕರಿಯರ್ ಚಾಯ್ಸ್ ಆಗಬೇಕು, ಯಾರ್ದಾದ್ರೂ ಪ್ರೆಷರ್ ಅಲ್ಲಿ ಆಗ್ಬಾರ್ದು. ಸರಿ, ಪ್ರೊಫೆಷನಲ್ ಕುಂಡ್ಲಿ ಹೇಗ್ ಮಾಡ್ತೀರಾ ಅಂತ ಒಂದ್ಸತಿ ತೋರಿಸಬಹುದಾ? ಶೋರ್ ಸರ್, ಖಂಡಿತ ನಾವು ತೋರಿಸ್ತೀವಿ. ತೋರಿಸಿ. ಹಾಗಾದ್ರೆ ಎಲ್ಲದಕ್ಕಿಂತ ಮುಂಚಿನ ಟೂಲು ಕರಿಯರ್ ಪಾತ್ AI. ಈ ಟೂಲ್ ಬಂದು ಒಂದು ಸೈಕ್ರೋಮೆಟ್ರಿಕ್ ಅಸೆಸ್ಮೆಂಟ್ ಸ್ಟೂಡೆಂಟ್ಸ್ ದೇ ಅಂಡರ್ಟೇಕ್. ಇಟ್ ಅನಲೈಸಸ್ ದ ಸ್ಕಿಲ್ಸ್ ಅಂಡ್ ಅಬಿಲಿಟೀಸ್, 5 dimensions of personalities, and then it proposes 20 to 25 career paths. ಸರ್, ನಿಮ್ಮ ಈ ಟೂಲ್ ತಿಳಿಸುತ್ತಾ IIT ನಲ್ಲಿ ಅಡ್ಮಿಷನ್ ಸಿಗುತ್ತಾ ಇಲ್ವಾ ಅಂತ? ಯಾಕಂದ್ರೆ ನಮ್ಮ ಜೊತೆ ಪ್ರೊಫೆಸರ್ ಸತ್ಯ ಅವರು ಕೂಡ ಇಲ್ಲಿದ್ದಾರೆ.
ಇದಂತೂ Sir, ನಮ್ದು ಮೋಸ್ಟ್ಲಿ ಅವರು ಏನಂದ್ರೆ- ಕೂಡ ಹೇಳಕ್ಕಾಗಲ್ಲ. Which is the tool? Tell them what is the confidence with which they clear the JEE? ಯಾ ದಟ್ ಈಸ್ ದ ನೆಕ್ಸ್ಟ್ ಟೂಲ್. Okay. ನಾವೊಂದು ಆಪ್ಟಿ ಪ್ರೋ ಎಂತ ಟೂಲ್ ಮಾಡಿದೀವಿ ಅಂದ್ರೆ ಸ್ಟೂಡೆಂಟ್ಸ್ನ ಯಾವುದೇ ಆರ್ಗನೈಸೇಷನ್ಗೋಸ್ಕರ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಪ್ರಿಪೇರ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಆನ್ 14 ಆಪ್ಟಿಟ್ಯೂಡ್ ಟೆಸ್ಟ್ ಪ್ಯಾರಾಮೀಟರ್ಸ್ ಪ್ರಾಕ್ಟೀಸ್ ಮಾಡಿಸುತ್ತೆ. ದ ಥರ್ಡ್ ಪ್ರಾಬ್ಲಮ್ ಇನ್ ಟಿಯರ್ 2, ಟಿಯರ್ 3 ಸಿಟೀಸ್ ಅಲ್ಲಿ ಜಾಸ್ತಿ ಇದೆ. ಅನ್ಫಾರ್ಚುನೇಟ್ಲಿ 75 to 80% ಆಫ್ ದ ರೆಸ್ಯೂಮೀಸ್ ಗೆಟ್ ರಿಜೆಕ್ಟೆಡ್. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ದ ಟೂಲ್ ವಿಚ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ create their resumes as per their skills and abilities. That's one. Secondly, job description wise students ತನ್ನ resume ನ ಮಾಡಬಹುದು through this tool. Sir, the fourth difficulty students face ಮಾಡೋದು in most of the colleges is clearing interviews. ಹಾಗಾಗಿ ನಾವು ಕ್ರಿಯೇಟ್ ಮಾಡಿದೀವಿ ಇಂಟರ್ವ್ಯೂ ಪ್ರೋ. ವೆನ್ ದ ಸ್ಟೂಡೆಂಟ್ ಯಾವಾಗ ಸ್ಟೂಡೆಂಟ್ ತನ್ನ ಜಾಬ್ ರೋಲ್ ಹಾಕ್ತಾನೆ ಇಲ್ಲ ಆರ್ಗನೈಸೇಷನ್ ಹಾಕ್ತಾನೆ, ನನಗೆ ಆಕ್ಸೆಂಚೂರ್ನ ಡೇಟಾ ಅನಲಿಸ್ಟ್ನ ಇಂಟರ್ವ್ಯೂನ ಪ್ರಾಕ್ಟೀಸ್ ಮಾಡಬೇಕು. ದ AI ಜನರೇಟ್ಸ್ ಕ್ವೆಶ್ಚನ್ಸ್ ವಿಚ್ ಆರ್ ರಿಲೇಟೆಡ್ ಟು ಆ ಜಾಬ್ ರೋಲ್ ಕಾಲ್ ಆ್ಯಂಡ್ ದ ಸ್ಟೂಡೆಂಟ್ ಈಸ್ ಆನ್ಸರಿಂಗ್. ಎಲ್ಲವೂ ರೆಕಾರ್ಡ್ ಆಗ್ತಾ ಇದೆ. ಬ್ಯಾಕ್ ಎಂಡ್ನಲ್ಲಿ ಎಲ್ಲ AI ಮಾಡಲಿಂಗ್ ಅನಲೈಸ್ ಮಾಡುತ್ತೆ ಮತ್ತೆ 2 ಪೇಜ್ ರಿಪೋರ್ಟ್ನ ಕೊಡುತ್ತೆ. ಕೊನೆಯ ಟೂಲ್, ಈ ಟೂಲ್ ಹೆಲ್ಪ್ ಮಾಡುತ್ತೆ ಸ್ಟೂಡೆಂಟ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಎಷ್ಟು ಸ್ಟೂಡೆಂಟ್ ರೆಡಿ ಆಗಿದ್ದಾರೆ ಸಾಫ್ಟ್ ಸ್ಕಿಲ್ಗೆ, ಟೆಕ್ನಿಕಲ್ ಸ್ಕಿಲ್ಸ್ಗೆ, ಆಪ್ಟಿಟ್ಯೂಡ್ ಸ್ಕಿಲ್ಸ್ಗೆ, ಮತ್ತೆ ಅವನ ರೆಸ್ಯೂಮಿ ಅವನ ಜಾಬ್ ರೋಲ್ಗೋಸ್ಕರ ಎಷ್ಟು ಕರೆಕ್ಟ್ ಆಗಿದೆ. ಅಂಡ್ ಫೈನಲಿ ಸ್ಟೂಡೆಂಟ್ನ ಟೆಸ್ಟ್ ಮಾಡುತ್ತೆ ಇಂಟರ್ವ್ಯೂ ದಿನ. ಹಾಗಾಗಿ 5 ಪ್ಯಾರಾಮೀಟರ್ಸ್ ಇದೆ. ಅದ್ರ ಮೇಲೆ ಈ ಟೆಸ್ಟ್ ದ ಸ್ಟೂಡೆಂಟ್ಸ್ ಅಂಡ್ ಗಿವ್ ದ ಸ್ಕೋರ್. ಇದು ಸ್ಟೂಡೆಂಟ್ ಹೇಳುತ್ತೆ ನಿಮ್ಮ ಸ್ಟ್ರೆಂತ್ ಎಲ್ಲಿದೆ ಮತ್ತೆ ನೀವು ಎಲ್ಲೆಲ್ಲಿ ಪ್ರಿಪೇರ್ ಮಾಡಬೇಕು ಅಂತ. ನಮ್ಮ ಎಂಟೈರ್ ಫೋಕಸ್ ಟಿಯರ್ 2, ಟಿಯರ್ 3 ಸಿಟೀಸ್ ಮೇಲಿದೆ, ಎಲ್ಲಿ ಸ್ಟೂಡೆಂಟ್ಸ್ಗೆ ಇದರ ಅವಶ್ಯಕತೆ ತುಂಬಾ ಇದೆ. ದಟ್ಸ್ ಫ್ರಮ್ ಮೈ ಸೈಡ್. ವಾಟ್ ಡು ಯು ಥಿಂಕ್ ಅಬೌಟ್ ದ ಹೋಲ್ ಥಿಂಗ್, ಅಬೌಟ್ ದ ಹೋಲ್ ಐಡಿಯಾ? This is marvelous. ನಿಜ ಆಕ್ಚುಲಿ ಹೇಳಬೇಕು ಅಂದ್ರೆ ಇದು ಆಕ್ಚುಲಿ ನಮ್ಮ ಇಂಡಿಯಾಗೆ ತುಂಬಾ ಬೇಕಾಗಿರೋದು. ಇವ್ರು ಆಕ್ಚುಲಿ ಟಾರ್ಗೆಟಿಂಗ್ ಟಿಯರ್ 2, ಟಿಯರ್ 3 ಕಾಲೇಜಸ್ ಅಂಡ್ ಸೋ ಆನ್. Yep. ನನ್ಗೆ ಒಂದು ಪ್ರಾಬ್ಲಮ್ ಏನ್ ಕಾಣಿಸ್ತು ಅಂದ್ರೆ ಅಂಟಿಲ್ ದೇ ಆಕ್ಚುಲಿ ಕ್ಲಿಯರ್ ದ ಸ್ಕೂಲ್ ದೇ ಆರ್ ಲರ್ನಿಂಗ್ ಇನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್. ಅವ್ರು ಯಾವಾಗ ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಸೇರ್ಕೊಂತಾರೋ ದೇ ಹ್ಯಾವ್ ಟು ಸ್ವಿಚ್ ಟು ಇಂಗ್ಲಿಷ್. Yes. ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ ಅವರು ಕಾಲೇಜಸ್ಗೆ ಟಿಯರ್ 2, ಟಿಯರ್ 3 ಸಿಟೀಸ್ ಅಲ್ಲಿ ಹೋಗ್ತಿದ್ರು. The interviews they have to take, particularly with MNCs and so on, maybe in English. So, ನೀವೇನ್ ಮಾಡ್ತಿದ್ದೀರಾ ಬ್ರೇಕ್ ಮಾಡೋದಕ್ಕೆ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ನ ಇನ್ ದೇರ್ ಮೈಂಡ್ಸ್ ಟು ಮೇಕ್ ದೆಮ್ ಮೋರ್ ಕಮ್ಯುನಿಕೇಬಲ್. Whenever a student appears for a particular question, first time ಅವನು ಉಲ್ಟಾ ಪಲ್ಟಾ ಏನೋ ಒಂದು ಅವನು ಹೇಳ್ತಾನೆ, ಆನ್ಸರ್ ಕೊಡ್ತಾನೆ, ಬಟ್ ಹಿ ಗೆಟ್ಸ್ ಅ ಸಜೆಸ್ಟೆಡ್ ಆನ್ಸರ್. ಎಲ್ಲಿ ಅವನು ಪ್ರಾಕ್ಟೀಸ್ ಮಾಡಬೇಕು ಸರ್, ಬಿಕಾಸ್ ಆಲ್ ಸಡನ್ ಡನ್ MNCs ನಲ್ಲಿ ಇಂಟರ್ವ್ಯೂಸ್ ಇಂಗ್ಲಿಷ್ ನಲ್ಲೇ ಇರುತ್ತೆ. ನಿಮ್ ಐಡಿಯಾ ಇದೆಯಲ್ಲ, ಅದು ಒಂದ್ ಮಟ್ಟಿಗೆ ನನಗೆ ಅರ್ಥ ಆಗಿದೆ. ಅದೇ ಫೌಂಡರ್ ರಿಲೇಶನ್ಶಿಪ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಈ ಅಪ್ಪ ಮಗನ್ ಮಧ್ಯೆ ಡಿಸ್ಅಗ್ರಿಮೆಂಟ್ ಏನಾದ್ರೂ ಬಂದ್ರೆ ಅದು ಹೇಗೆ ಸಾಲ್ವ್ ಆಗುತ್ತೆ? ನನ್ನ ತಂದೆ ನನ್ನ CEO ಕೂಡ ಹೌದು, ಜೊತೆಗೆ ಮನೆ CEO ಕೂಡ ಅವರೇ. ಹಾಗೆಲ್ಲ ಹೇಳ್ಬಿಡಿ, ಮಮ್ಮಿ ಕೂಡ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ಅವರು ನಿಮ್ಗೆಲ್ಲ ನನಗೂ ಅದೇ ಬೀಳುತ್ತೆ. ಅವರು CFO. CFO. ಆಫ್ ಕೋರ್ಸ್ ನಮ್ಮಿಬ್ಬರ ಥಾಟ್ಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಡಿಫ್ರೆಂಟ್ ಜನರೇಷನಲ್ ಗ್ಯಾಪ್ ಇದೆ ನಮ್ಮಿಬ್ಬರ ಮಧ್ಯೆ. ನಾವು ಆ ವಿಷಯಗಳನ್ನ ರಿಸಾಲ್ವ್ ಮಾಡ್ತೀವಿ ಟೀ ಟೈಮ್ ಅಲ್ಲಿ. ಯೂಸ್ ಮಾಡಲ್ವಾ ನೀವು? ಇಲ್ಲ ನಾವು ಟೀ ಯೂಸ್ ಮಾಡ್ತೀವಿ ಸರ್. ಯೂಸ್ ಮಾಡ್ತಾರೆ. ನಮ್ಗೆ ಪೀಸ್ ಆಫ್ ಮೈಂಡ್ AI, ಸಿಗುತ್ತೆ. ಹಾ. ನಮ್ಮ ಡಿಬೇಟ್ಸ್ ಆಗುತ್ತೆ ತುಂಬಾ. ಅಂಡ್ ಸಮ್ ಹೌ ನಾವು ಅರ್ಥ ಮಾಡ್ಕೊಂಡಿದೀವಿ ಇಬ್ಬರ ಸ್ಟೈಲ್ಸ್ ಏನಿದೆ ಅಂತ. ಅನುಪಮ್ ಅವರೇ, ನೀವು ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿದ್ದೀರಿ. ನೀವಂತೂ ಫ್ಯಾಮಿಲಿ ಮೆಂಬರ್ಸ್ ಜೊತೆನೆ ಎಷ್ಟೋ ವರ್ಷದಿಂದ ಬಿಸ್ನೆಸ್ ಮಾಡಿದಿರಿ. ನೀವು ತುಂಬಾ ಸಹಿಸ್ಕೊಂಡಿದ್ದೀರಿ, ಮತ್ತೆ ನ್ಯಾವಿಗೇಟ್ ಕೂಡ ಮಾಡಿರ್ತೀರಿ. ಡೆಫಿನೆಟ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ಮತ್ತೆ ಫ್ಯಾಮಿಲಿ ಬಿಸ್ನೆಸ್ ಒಳಗಡೆ ದೊಡ್ಡವ್ರ ಮಾತನ್ನ ಕೇಳಬೇಕು ಆಗತ್ತೆ, ಮತ್ತೆ ತಮ್ಮ ವಿಚಾರವನ್ನ ತುಂಬಾ ವಿನಮ್ರತೆಯಿಂದ ಹೇಳಬೇಕಾಗತ್ತೆ. ಅಂಡ್ ಇಟ್ಸ್ ಅ ಹಾರ್ಡ್ ವೇ. ಮತ್ತೆ ನಾನು ನನ್ನ ಮಗನ ಎಕ್ಸಾಂಪಲ್ ತಗೋತೀನಿ. ಇವತ್ತು ನಾನು ತುಂಬಾನೇ ಕಲಿತೀನಿ, ಮತ್ತೆ ಅವರಿಂದ ಈ ಜನರೇಷನ್ ಗ್ಯಾಪ್ ನ ಸಾಲ್ವ್ ಮಾಡೋದಕ್ಕೆ ಸಾಕಷ್ಟು ಇನ್ನೋವೇಟಿವ್ ಐಡಿಯಾಸ್ ನ ತಗೋತೀನಿ, ಮತ್ತೆ ಅದನ್ನ ಇಂಪ್ಲಿಮೆಂಟು ಮಾಡ್ತೀನಿ. ನೋಡಿ, ಎಡ್ಟೆಕ್ ಅಲ್ಲಿ ಕಂಪ್ನೀಸ್ ತುಂಬಾ ಇದಾವೆ ಅಕ್ರಾಸ್ ಸ್ಪೇಸಸ್. ಬಟ್ ತುಂಬಾ ಸಕ್ಸಸ್ಫುಲ್ ಆಗಿರೋ ಕಂಪನಿ ಯಾವ್ದಂದ್ರೆ ಅವು ಔಟ್ಕಮ್ ಬೇಸ್ಡ್. ಕರೆಕ್ಟ್. ನೀವು ಸ್ಟೂಡೆಂಟ್ಸ್ಗೆ ಜಾಬ್ನ ರೆಡಿ ಮಾಡ್ತಿದ್ದೀರಾ? ನೀವು ದುಡ್ಡುನ ಯಾರ ಹತ್ರ ಸ್ಕೂಲ್ ಅಥವಾ ಕಾಲೇಜಿಂದ ತಗೋತಾ ಇದ್ದೀರಾ? B2B2C ಬಹುಶಃ ನಾವು GTR
ವಿ ಆರ್ ಪ್ರೈಮರ್ಲಿ B2B. ಕರೆಕ್ಟ್. ಸೊ ನೀವು Strategy company? ಸ್ಟೂಡೆಂಟ್ಸ್ ಹತ್ರ ದುಡ್ಡು ತಗೋತಾ ಇಲ್ಲ, ಸ್ಕೂಲ್ ಅಥವಾ ಕಾಲೇಜಿಂದ ತಗೋತಾ ಇದ್ದೀರಾ. ಸ್ಪೆಸಿಫಿಕಲಿ ಇದರಲ್ಲಿ ಬಿಸ್ನೆಸ್ ಮಾಡಲಿ ಒಂದು ಕ್ವಶನ್ ಇದೆ. ನೀವು ಕಾಲೇಜ್ ಹತ್ರ ಹೋದ್ರೆ ಅಕಸ್ಮಾತ್ ನೀವು ಹೇಳ್ತೀರಾ ನಮ್ಮ ಟೂಲ್ಗಿಂತ ಮುಂಚೆ ನಿಮ್ಮ ಪ್ಲೇಸ್ಮೆಂಟ್ ರೇಟ್ 60% ಇರುತ್ತೆ, ನಮ್ಮ ಟೂಲ್ ಹಾಕೊಂಡ್ಮೇಲೆ ನಿಮ್ಮ 6 ಪ್ಲೇಸ್ಮೆಂಟ್ ರೇಟ್ 80-85% ಆಗುತ್ತೆ. ನೀವು ನಿಮ್ಮ ಈ ವೇರಿಯೇಬಲ್ ಮೇಲೆ ಅಡಿಷನಲ್ ಚಾರ್ಜ್ ನ ತಗೋತೀರಾ ಆರ್ ಕಾಲೇಜ್ ಇಸ್ ವಿಲಿಂಗ್ ಟು ಪೇ? 100%. This is there in our business plan. Once we are very sure about how things are going ahead, ಮತ್ತೆ ಅದೊಂದು ಪರ್ಟಿಕ್ಯುಲರ್ ರೇಟ್ ಆಫ್ ಪ್ಲೇಸ್ಮೆಂಟ್ ಏನಿದೆ, ನಾವು ಕಾಲೇಜ್ಗಳ ಜೊತೆ ನಾವು ವಿಲ್ ಬಿ ಏಬಲ್ ಟು ಚಾರ್ಜ್ ದೆಮ್. ಸ್ವಲ್ಪ ರೆವಿನ್ಯೂಗಳ ಬಗ್ಗೆ ಹೇಳಿ, ಪ್ರಾಫಿಟ್ಸ್ ಏನಿದೆ, ಮಾರ್ಜಿನ್ಸ್ ಏನಿದೆ. ಲಾಸ್ಟ್ 2.5 yearsನಲ್ಲಿ ವಿ ಹ್ಯಾವ್ ಅಚೀವ್ಡ್ 2.4 crores ಆಫ್ ರೆವಿನ್ಯೂ ಸೋ ಫಾರ್. ನಮ್ಮ ರೆವಿನ್ಯೂ ಗ್ರೋತ್ ಏನಿದೆ ಅದು 100% ಇಯರ್ ಆನ್ ಇಯರ್. ಆನ್ ದ ಪ್ರಾಫಿಟಬಿಲಿಟಿ ಸೈಡ್ ನಾವು ಸದ್ಯಕ್ಕೆ ಪ್ರಾಫಿಟಬಲ್ ಆಗಿಲ್ಲ, ಆದರೆ ವಿ ಹ್ಯಾವ್ ಅ ಮಂತ್ಲಿ ಬರ್ನ್ ಆಫ್ ಟೋಟಲ್ ಎಕ್ಸ್ಪೆನ್ಸ್ ಆಫ್ ಅಬೌಟ್ 19 lakhs. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಒಂದು ಮಾರ್ಕೆಟ್ ಡಿಮ್ಯಾಂಡ್ ನ ನಾವು ಇಲ್ಲೂ ಕೂಡ ನೋಡಬಹುದು. ಖಂಡಿತ. ನಮ್ಮ ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಭವಿಷ್ಯದ ಆಂಟರ್ಪ್ರಿನರ್ಸ್ ಕೂಡ ಆಗಿದ್ದಾರೆ. ಸೊ ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ ನಿಮ್ಮ ಹತ್ರ ಇದೆ. ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ನಮಗೆ ತಿಳಿಸಿ ವಿಯೋಸಾದ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ನೈಂಟಿ 96% ಜನಕ್ಕೆ ಅನಿಸ್ತಾ ಇದೆ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ಇದೆ ಅಂತ. ಥ್ಯಾಂಕ್ ಯು. ಸಂದೇಶ್ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ. ನೀವು ಇವ್ರ ಜೊತೆ ಕೈ ಮಿಲಾಯಿಸೋದಕ್ಕೆ ಇಷ್ಟಪಡ್ತೀರಾ? AI ಅಲ್ಲಿ ಎಷ್ಟು ಬೇಗ ಚೇಂಜಸ್ ಆಗ್ತಿದೆ ಅಂದ್ರೆ ಭವಿಷ್ಯದಲ್ಲಿ ಈ ರೀತಿ ಟೂಲ್ಸ್ ಗಳೆಲ್ಲ ಮುಂದೆ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಆಗ್ಬೋದು. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಕೈ ಜೋಡ್ಸಕ್ಕಾಗಲ್ಲ ಇವತ್ತು. ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್, ಐ ಥಿಂಕ್ ನೀವು ನಮ್ಗೆ ಏನ್ ಹೇಳಿದ್ರಲ್ಲ, ನಾವು ಕಾಲೇಜ್ ಮತ್ತೆ ಸ್ಕೂಲ್ ನ ಫೀಸ್ ರೇಷಿಯೋನ ಇನ್ಕ್ರೀಸ್ ಮಾಡ್ತಾ ಇದೀವಿ ಅಂತ, ಮತ್ತೆ ಅದರಿಂದ ನಾವು ಮಾನಿಟೈಸೇಷನ್ ಇನ್ಕ್ರೀಸ್ ಮಾಡಬಹುದು, ಅದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ. ಆದ್ರೆ ಈಗ B2B2C ಸೇಲ್ಸ್ ಸ್ಟ್ರಾಟಜಿನಲ್ಲಿ ರ್ಯಾಪಿಡ್ ರೆವಿನ್ಯೂ ಸ್ಕೇಲ್ ನನಗೆ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆ. ಹಾಗಾಗಿ ಫಾರ್ ನೌ ನಾನು ನಿಮ್ ಜೊತೆ ಕೈ ಜೋಡಿಸ್ತಾ ಇಲ್ಲ. ಬಟ್ ಐ ಥಿಂಕ್ ಪೊಟೆನ್ಷಿಯಲ್ ಇದೆ. ನೀವು ಡೆಮಾನ್ಸ್ಟ್ರೇಟ್ ಮಾಡಬೇಕಾದ್ರೆ ಈ ಇನ್ಕ್ರೀಸ್ ಆಫ್ ಪ್ಲೇಸ್ಮೆಂಟ್ ರೇಟ್ ಆಗುತ್ತೆ. ಮೊದಲು ನಾನು ಏನ್ ಹೇಳ್ಬೇಕಂದ್ರೆ ನಿಮ್ ಈ ಹ್ಯಾಶ್ ಟ್ಯಾಗ್ ಇದೆಲ್ಲ ನನಗೆ ಇಷ್ಟ ಆಯ್ತು. ಬನು ಜಾಬ್ ರೆಡಿ, ಪಕ್ಕಾ ಟು ದ ಪಾಯಿಂಟ್ ಇದೆ ಅದು. ಆದ್ರೆ ಇದ್ರ ಒಳಗೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ದೇರ್ ಇಸ್ ಪೊಟೆನ್ಷಿಯಲ್ ಫಾರ್ ಯು ಟು ಸಿ ಡೈರೆಕ್ಟ್ ಟು ಕನ್ಸ್ಯೂಮರ್ ಆಲ್ಸೋ. Yeah. ಆ ಸ್ಟ್ರಾಟಜಿ ಏನಿರುತ್ತೆ ಅದು B2B ಇಂದ ಬೇರೆನೆ ಇರುತ್ತೆ. ಸೊ Absolutely. ನೀವು ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದೀರಾ? ನನಗೆ ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಬೇಕು Okay. ಯೋಚನೆ ಮಾಡಕ್ಕೆ. ಸೊ ಇವತ್ ನಾನು ಹೊರಗೆ ಇರ್ತೀನಿ, ಬಟ್ ನಾನು ನೋಡ್ತಾನೆ ಇರ್ತೀನಿ ನೀವು ಹೇಗೆ Sure. ಬೆಳಿತೀರಾ ಈ ಬಿಸ್ನೆಸ್ ಅಲ್ಲಿ ಅಂತ. ನನ್ಗನ್ಸುತ್ತೆ ಈ ಟೈಪ್ನ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಅವೈಲಬಲ್ ಇದೆ. ಯಾವುದು ಈ ಟೈಪ್ನ ಸೈಕ್ರೋಮೆಟ್ರಿಕ್ ಟೆಸ್ಟ್ ಮಾಡ್ತಾರೆ, ಮತ್ತೆ AI ಟೂಲ್ಸ್ ಅವೈಲಬಲ್ ಇದೆ ಇಂಟರ್ವ್ಯೂ ಟೆಸ್ಟಿಂಗ್ಗೋಸ್ಕರ. ನನಗೆ ತುಂಬ ಜಾಸ್ತಿ ಯುನಿಕ್ನೆಸ್ ಪ್ರಾಡಕ್ಟ್ ಮತ್ತೆ ಅಲ್ಗೋರಿದಮ್ ಅಲ್ಲಿ ಅನ್ಸಿಲ್ಲ, ಯಾಕೆಂದ್ರೆ ನಿಮ್ಮ ಬಿಸ್ನೆಸ್ ತುಂಬಾನೇ B2B ಲೆಡ್ ಆಗಿದೆ ಮತ್ತೆ B2C ಆಗಿಲ್ಲ. ಈ ಕಾರಣದಿಂದ ನಾನು ನಿಮ್ಮ ಜೊತೆ ಕೈ ಮಿಲಾಯಿಸೋದಕ್ಕಾಗೋದಿಲ್ಲ. ಬಟ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ರೊಫೆಸರ್, ಎನಿ ಅಡ್ವೈಸ್ ಫ್ರಮ್ ಯು, ಎನಿಥಿಂಗ್ ವಿಚ್ ಕ್ಯಾನ್ ಹೆಲ್ಪ್ ದೆಮ್? Definitely, you seem to have a first more advantage. Put some of the money and R&Ds ಎಸ್, and make your AI more robust. ಬೇರೆಯವ್ರು ಏನು ಆಫರ್ ಮಾಡ್ತಿದಾರೋ ಅದಕ್ಕಿಂತ ನೀವು ಜಾಸ್ತಿ ಆಫರ್ ಮಾಡ್ಬೋದು. ಅಂಡ್ ಮೇಕ್ ಶೋರ್ ದಟ್ ನೀವು ಗ್ರೋ ಆಗ್ತಿದ್ದೀರಾ ಬೇರೆಯವ್ರಿಗಿಂತ ಫಾಸ್ಟ್ ಆಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಶೀಶ್, ನಾವು ಆಸೆ ಪಡ್ತೀವಿ ಹೇಗೆ ಸ್ಟೂಡೆಂಟ್ಸ್ಗೆ ನಿಮ್ಮ ಆ್ಯಪ್ನ ಯೂಸ್ ಮಾಡಿದ್ಮೇಲೆ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತಲ್ಲ, ಇಲ್ಲಿಗೆ ಬಂದಮೇಲೆ ಈ ಡಿಸ್ಕಷನ್ ನಂತರ ನಿಮಗೂ ಕೂಡ ನಿಮ್ಮ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಗೊತ್ತಾದ್ರೆ ಅದರಿಂದ ವಿಯೋಸ ಇನ್ನೂ ಹೆಚ್ಚಾಗಿ ಬೆಳಿಲಿ ಅಂತ, ಮತ್ತೆ ಐಡಿಯಾ ಬಾಸ್ಗೆ ಆದಷ್ಟು ಬೇಗ ವಾಪಸ್ Absolutely. ಬಂದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ Thank you so ತಗೊಳ್ಳಿ much. ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾನೇ ಫಿನಾಮಿನಲ್ ಆಗಿತ್ತು. ಇನ್ವೆಸ್ಟರ್ಸ್ ಜೊತೆ ನಮ್ಮ ಮಾತು ಏನಾಗಿದೆ ಇವತ್ತು ಅದು ತುಂಬಾ ಚೆನ್ನಾಗಿತ್ತು. ಜೊತೆಗೆ ಅವರ ಸಜೆಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ ನಮ್ಮ ಫ್ಯೂಚರ್ ಸ್ಟ್ರಾಟಜೀಸ್ ಅಲ್ಲಿ ಕೂಡ, ಅಂಡ್ ಇನ್ನೂ ಹೆಚ್ಚು ಸ್ಕೇಲ್ ಮಾಡ್ತೀವಿ. ಆಡಿಯನ್ಸ್ನ ಪ್ರಶ್ನೆ ತಗೊಳ್ಳೋಣ. ನಿಮ್ಮ ಹೆಸರನ್ನ ಹೇಳಿ ಮತ್ತೆ ನಿಮ್ಮ ಪ್ರಶ್ನೆನ ಕೇಳಿ. ಹಾಯ್ ಎವ್ರಿವನ್, ನನ್ನ ಹೆಸರು ಸುಹಾನಿ ಸಿಂಗ್. ನನ್ನ ಕ್ವೆಶ್ಚನ್ ಪ್ರೊಫೆಸರ್ ಸತ್ಯ ಅವ್ರಿಗೆ. ನಾನು ಮತ್ತು ನಮ್ಮಲ್ಲಿ ಎಷ್ಟೊಂದು ಜನ ಆಂಟ್ರಪ್ರನರ್ ಆಗಬೇಕು ಅಂತಿದ್ದೀವಿ. ಸೊ ನಾವು ಯಾವ ಫೀಲ್ಡಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು? ನೀವು ಹಾಗೇನೆ ಹೇಳೋದಕ್ಕಾಗಲ್ಲ ಐ ವಾಂಟ್ ಟು ಬಿಕಮ್ ಅನ್ ಆಂಟ್ರಪ್ರನರ್, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕಾಗಲ್ಲ. ಆಂಟ್ರಪ್ರಿನರ್ಶಿಪ್ ಮನಸ್ಸಿಂದ ಬರಬೇಕು. ನೀವು ಆಕ್ಚುಲಿ ಕಸ್ಟಮರ್ಗಳ ಪ್ರಾಬ್ಲಮ್ ನ ಫೀಲ್ ಮಾಡಬೇಕು, ಅದು ಕೂಡ ಕಸ್ಟಮರ್ ಬೇಸಿಂದ. ಮತ್ತೆ ನೀವು ಥಿಂಕ್ ಮಾಡಬೇಕು ಹೇಗೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅಂತ. ಓಕೆ. ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಮೇ ನಾಟ್ ಬಿ ಟೆಕ್ನಾಲಜಿಕಲ್, ಅದು ಒಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿರ್ಬೋದು, ಇಲ್ಲ ಅದರಲ್ಲಿ ಟೆಕ್ನಾಲಜಿ ಕೂಡ ಇರ್ಬೋದು.
ಬಿಹೈಂಡ್ ಇಟ್ ಯಾವ ವೇಲ್ ಕೂಡ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಆ ಸೊಲ್ಯೂಷನ್ಗೆ ಒಂದು ಸರ್ಟನ್ ವ್ಯಾಲ್ಯೂ ಇರುತ್ತೆ. ಎ ಕಸ್ಟಮರ್ ಶುಡ್ ಆಕ್ಚುಲಿ ಬಿ ವಿಲ್ಲಿಂಗ್ ಟು ಪೇ ಸೋ ಮಚ್ ಮನಿ ಫಾರ್ ಯುವರ್ ಸೊಲ್ಯೂಷನ್. Okay. And you should be able to find so many customers who are willing to pay this much money. That is what is called as market size. ನಿಮ್ ಕೈಲಿ ಆ ರೀತಿ ಯೋಚನೆ ಮಾಡೋದಕ್ಕಾದ್ರೆ, ಎಕ್ಸಾಂಪಲ್, ನಾನು ಈ ಕಸ್ಟಮರ್ಗೆ ಇಷ್ಟು ಪ್ರೈಸ್ನ ಕೋಟ್ ಮಾಡಿದ್ರೆ ನಾನು ಇಷ್ಟನ್ನ ಕಮೆಂಟ್ ಮಾಡ್ಕೊಬೋದು ಅಂತ, ಯು ಆರ್ ಆಕ್ಚುಲಿ ಎಂಟರಿಂಗ್ ದ ಅರೇನಾ ಆಫ್ ಆಂಟ್ರಪ್ರಿನರ್ಶಿಪ್. ತುಂಬಾ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಪ್ರೊಫೆಸರ್. ಮತ್ತೆ ನಮ್ಮ ಶೋ ಮಾಡುವ ಐಡಿಯಾ ಕೂಡ ಅದೇ ಆಗಿದೆ. ಈ ಬಿಸ್ನೆಸ್, ವ್ಯಾಪಾರ ಐಡಿಯಾ ಯಾವುದೇ ರಕ್ತದಲ್ಲಿರೋದಿಲ್ಲ, ಯಾರು ತಗೊಂಡು ಬರೋದಿಲ್ಲ, ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ಸೋದೂ ಇಲ್ಲ. ಇದು ನಮ್ಮೊಳಗಿರೋ ಕಿಚ್ಚು, ಅದನ್ನ ಗುರುತಿಸೋದು ಬಹಳ ಮುಖ್ಯ. ನೀವು ಆ ಕಿಚ್ಚನ್ನ ಸರಿಯಾಗಿ ಗುರುತಿಸಿದ ದಿನ ನಿಮ್ಗೆ ಬೇಕಾಗಿರೋ ಐಡಿಯಾ ಸಿಗುತ್ತೆ ಮತ್ತೆ ದಾರಿನೂ ಕಾಣುತ್ತೆ.